ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖವಾದ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು ಈಗ. ಸೊ ಈ ಬಿ ಪಿ ಎಲ್ ಕಾರ್ಡ್ ಅಂದರೆ ಏನು, ಇದನ್ನು ಯಾರು ಪಡ್ಕೊಳ್ಳಿಕ್ಕೆ ಅರ್ಹರು, ಇದ್ರ ಬಗ್ಗೆ ಒಂದು ಪರಿಪೂರ್ಣವಾದಂಥ ಅಂಶಗಳನ್ನು ನಿಮ್ಮ ಜೊತೆ ನಾನು ಹೇಳಬೇಕು, ಆ ಒಂದು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಬೇಕು. ಹಾಗಾಗಿ ತುಂಬ ಜನರಿಗೆ ವಿಡಿಯೋ ಪ್ರಮುಖವಾಗ್ಬೋದು. ಸೊ ಒಂದು ಕಡೆಯಿಂದ ನೋಡೋಣ ಈಗ ಬಿ ಪಿ ಎಲ್ ಕಾರ್ಡನ್ನು ಪಡೆಯಲಿಕ್ಕೆ ಯಾರು ಅರ್ಹರು. ಇಟ್ಸ್ ಅ ವೆರಿ ಫಸ್ಟ್ ಕ್ವಶನ್ ಇದು. ಈ ಬಿ ಪಿ ಎಲ್ ಕಾರ್ಡ್ ಪಡ್ಕೊಳ್ಳಿಕ್ಕೆ ಯಾರು ಅರ್ಹನು ಅನ್ನೋದಕ್ಕಿಂತ ಮುಂಚೆ ಈ ಬಿ ಪಿ ಎಲ್ ಕಾರ್ಡ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಕ್ವಿಕ್ಕಾಗಿ ಸಂಕ್ಷಿಪ್ತವಾಗಿ ಒಂದಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕೋಣ ಈಗ. ನೋಡಿ, ಬಿ ಪಿ ಎಲ್ ಕಾರ್ಡ್ ಅಂದರೆ ಇಂಗ್ಲೀಷಲ್ಲಿ ಬಿಲೋ ಪಾವರ್ಟಿ ಲೈನ್ ಅಂತ ಕರೀತಾರೆ, ಅಂದರೆ ಬಡತನ ರೇಖೆಗಿಂತ ಕೆಳಗಿರತಕ್ಕಂಥ ಜನ ಅಂತ. ಸೊ ಬಿಲೋ ಪಾವರ್ಟಿ ಲೈನ್ ಎಂದರ್ಥ ಯಾವುದೇ ಒಬ್ಬ ವ್ಯಕ್ತಿಯ ಕುಟುಂಬದ ಆದಾಯ ಮತ್ತು ಮಾಡ್ತಾ ಇರತಕ್ಕಂಥ ಉದ್ಯೋಗದ ಆಧಾರದ ಮೇಲೆ ಏನು ಮಾಡ್ತಾರೆ, ಈ ಒಂದು ಕಾರ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇದರ ಜೊತೆಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕೂಡ ಬಿ ಪಿ ಎಲ್ ಕಾರ್ಡ್ ವಿತರಣೆಗೆ ಕೆಲವೊಂದು ಪ್ರಾಥಮಿಕ ಮಾನದಂಡಗಳನ್ನು ಇಲ್ಲಿ ವಿಧಿಸಿದ್ದಾರೆ. ಸೊ ಗ್ರಾಮೀಣ ಭಾಗದ ಜನರಂತೂ ಈ ಒಂದು ಕಾರ್ಡನ್ನು ತುಂಬ ಜನ ಬಿ ಪಿ ಎಲ್ ಕಾರ್ಡ್ ಅಂತ ಕರೀತಾರೆ, ಕೆಲವರು ಅಕ್ಕಿ ಕಾರ್ಡ್ ಅಂತ ಕರೀತಾರೆ, ಕೆಲವರು ಪಡಿತರ ಚೀಟಿ ಅಂತ ಕರೀತಾರೆ. ಆ್ಯಂಡ್ ಆಲ್ಮೋಸ್ಟ್ ಸೊ ಎಲ್ಲದರ ಅರ್ಥಗಳು ಕೂಡ ಸಮನಾಗಿರುತ್ತೆ. ಈಗ ಈ ಬಿ ಪಿ ಎಲ್ ಕಾರ್ಡನ್ನು ಪಡ್ಕೊಳ್ಬೇಕು ಅಂದರೆ ಇಲ್ಲಿ ಬೇಕಿರತಕ್ಕಂಥ ಕ್ವಾಲಿಫಿಕೇಷನ್ಸ್ ಏನು, ಅಥವಾ ಒಂದು ಬೇಸಿಕ್ ಎಲಿಜಿಬಿಲಿಟೀಸ್ ಏನು, ಅರ್ಹತೆಗಳೇನಿರಬೇಕು ಅಂತ ನೋಡಿ. ಇಲ್ಲಿ ಭಾಳ ಅದ್ಭುತವಾಗಿ ಹೇಳಿದರೆ, ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾರ್ಷಿಕ 12,000 ರೂಗಿಂತ ಕಡಿಮೆ ಆದಾಯ ಹೊಂದಿರಬೇಕು ಅಂತಿದೆ ಇಲ್ಲಿ ಫಸ್ಟ್ ಪಾಯಿಂಟು. ನಗರ ಮತ್ತು ಪಟ್ಟಣ ವಾಸಿಗಳ ವಾರ್ಷಿಕ ಆದಾಯ 17,000 ಪರ್ ಇಯರ್ ಇದು. ನೋಡಿ, ಗ್ರಾಮೀಣ ಪ್ರದೇಶದ ವಾರ್ಷಿಕ ಆದಾಯ ಎಷ್ಟಿರಬೇಕು, ಅಲ್ಲಿ ವಾಸ ಮಾಡ್ತಕ್ಕಂಥ ಜನರದು ಇಯರ್ ಇನ್ಕಮ್ಮು 12,000, ಸಿಟಿಯಲ್ಲಾದರೆ 17,000 ಇರಬೇಕು ಅಂತ ಹೇಳಿದ್ದಾರೆ. ಅವರು ಮೂಲತಃ ನಮ್ಮ ಕರ್ನಾಟಕದ ನಿವಾಸಿ ಆಗಿರಬೇಕು, ಇಲ್ಲೇ ವಾಸ ಮಾಡ್ತಕ್ಕಂಥ ವ್ಯಕ್ತಿ ಆಗಿರಬೇಕು ಅಥವಾ ಜನರಾಗಿರಬೇಕು. ಆದಾಯ ತೆರಿಗೆ ಪಾವತಿದಾರರಾಗಿರಬಾರ್ದು. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ ಇದೆಲ್ಲ ಐ ಥಿಂಕ್ ಅಪ್ಲಿಕೇಬಲ್ ಆಗಲ್ಲ. ಅವರು ಯಾವುದೇ ಥರದ ಇನ್ಕಮ್ ಟ್ಯಾಕ್ಸ್ ಪೇಯನ್ನು ಮಾಡ್ತಾ ಇರಬಾರ್ದು, ಈ ಉದ್ಯೋಗದಲ್ಲಿರಬಾರ್ದು ಅಂತ ಇದೆ. ಸೊ ಯಾವ ಉದ್ಯೋಗದಲ್ಲಿ? ಸರ್ಕಾರಿ ನೌಕರಿ, ಸಾರ್ವಜನಿಕದ ವಲಯ ಉದ್ಯಮ, ಮಂಡಳಿ, ನಿಗಮಗಳ ಉದ್ಯೋಗಿಗಳು, ಸ್ವಾಯತ್ತ ಮಂಡಳಿ, ಸಂಸ್ಥೆಗಳ ಉದ್ಯೋಗಗಳಾಗಿರಬಾರ್ದು. ಇನ್ ಕೇಸ್ ಅವರು ಯಾವುದಾದ್ರೂ ಎಂಪ್ಲಾಯ್ಮೆಂಟ್ಗಳಲ್ಲಿ ಸಂಸ್ಥೆಗಳಲ್ಲಿ ಎಂಪ್ಲಾಯ್ ಆಗಿದರೆ ಅವರಿಗೆ ಬಿ ಪಿ ಎಲ್ ಕಾರ್ಡನ್ನು ರಿಸೀವ್ ಮಾಡ್ಕೊಳ್ತಕ್ಕಂಥ ಅವಶ್ಯ ಇರೋಲ್ಲ. ಏನಕ್ಕೆ ಅವಶ್ಯಕತೆ ಇರೋಲ್ಲ ಅಂದರೆ ಅವರಿಗೆ ಸಂಬಳ ವೆಲ್ ಆ್ಯಂಡ್ ಒಂದು ಸ್ಯಾಲ್ರಿ ಪೇ ಸ್ಕೇಲ್ ಬರ್ತಾ ಇರುತ್ತೆ ಎವ್ರಿ ಮಂತು. ಅದರಲ್ಲಿ ಅವರ ಎಲ್ಲ ಅಗತ್ಯತೆಗಳು, ಅವರ ಎಲ್ಲ ಒಂದು ಬೇಡಿಕೆಗಳು ಫುಲ್ಫಿಲ್ ಆಗ್ತಾ ಇರುತ್ತೆ. ಅವರಿಗೆಲ್ಲ ಈ ಬಿ ಪಿ ಎಲ್ ಕಾರ್ಡ್ ಅಂಥವ್ರಿಗೆ ಅವಶ್ಯಕತೆ ಇರಲ್ಲ. ಬಟ್ ಆದರೆ ಇವತ್ತು ಏನಾಗ್ತಿದೆ, ಸೊ ಯಾರು ಆದಾಯವಂತರು ಹಣವಂತರು ಅವರೇ ಬೇರೆ ಬೇರೆ ಇಲ್ಲೀಗಲ್ ಆಗಿ ಮಾಡಿಸ್ಕೊಂಡು ಈ ಯೋಜನೆಯನ್ನು ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗದೇನೆ ಯಾರ್ಯಾರೋ ಪಡ್ಕೊಳ್ತಾ ಇದ್ದಾರೆ. ಇದು ದುರಂತ. ಇದಕ್ಕೇನಾದರೂ ಸರ್ಕಾರಗಳೇ ಮಾಡಬೇಕಾಗಿದೆ. ಸೊ ವೈದ್ಯರು, ಲೆಕ್ಕ ಪರಿಶೋಧಕರಾಗಿರಬಾರ್ದು, ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ನೌಕರರಾಗಿರ್ಬಾರ್ದು. ಎರಡನ್ನೂ ಹೇಳಿದ್ದಾರೆ. ಎರಡೆರಡರೂ ಕೂಡ ಟೀಚರ್ಸ್ ಆಗಿರಬಾರ್ದು. ಅನ್ಎಡೆಡ್ ಸಂಸ್ಥೆಗಳಲ್ಲೂ ಕೂಡ ಅವರು ಟೀಚರ್ಸ್ ಆಗಿರಬಾರ್ದು. ಅಧಿಸೂಚಿತ ಗುತ್ತಿಗೆದಾರರು, APMC ವ್ಯಾಪಾರಿಗಳು ಅಥವಾ ಕಮಿಷನ್ ಏಜೆಂಟ್ಗಳಾಗಿರಬಾರ್ದು. ಇಲ್ಲಿ ಏನೇನು ಪಾಯಿಂಟ್ ಹೇಳ್ತಾ ಇದ್ದೀನಿ, ಇದು ಯಾವುದು ಕೂಡ ಆಗಿರಬಾರ್ದು ಅಂತ ಇದೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಪಡ್ಕೊಳ್ಬೇಕು ಅಂದರೆ. ಸೊ 3 ಹೆಕ್ಟೇರ್ ಭೂಮಿ, ಇನ್ನು ಇಲ್ಲಿ ಲ್ಯಾಂಡ್ ಬಗ್ಗೆ ಇಲ್ಲಿ ಕೋಟ್ ಮಾಡಿದ್ರೆ ಇಲ್ಲಿ ಸುಮಾರು 7.5 ಎಕರೆ ಅಂತ, 7.5 ಎಕರೆ, 3 ಹೆಕ್ಟೇರ್ ಅಂದರೆ 7.5 ಎಕರೆ ಭೂಮಿಯನ್ನು ಹೊಂದಿದವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗುವುದಿಲ್ಲ ಅಂತ. ಅದಕ್ಕೆ ಒಂದಷ್ಟು ಮಾನದಂಡ ಇದೆ, ಅದಕ್ಕೂ ಇಷ್ಟೇ ಇರಬೇಕು ಅಂತ. ಇನ್ನು ಮಾಸಿಕ 450 ಅಥವಾ ಅದಕ್ಕಿಂತ ಹೆಚ್ಚಿನ ವಿದ್ಯುತ್ ಬಿಲ್ ಪಾವತಿಸುವವರಿಗೂ ಕಾರ್ಡ್ ಸಿಕ್ಕುವುದಿಲ್ಲ. ಮಾಸಿಕ 450, ಒಂದು ತಿಂಗಳಿಗೆ 450 ರೂಪಾಯಿನ ಯಾರು ಪೇ ಮಾಡ್ತಾರೆ ಅವ್ರಿಗೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ, ಅವೈಲೇಬಿಲಿಟಿ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಪಡ್ಕೊಳ್ಬೇಕು ಅಂದರೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಭಾಳ ಪ್ರಮುಖವಾದಂಥ ಅವಶ್ಯಕ ದಾಖಲೆಗಳು ಏನೇನು ಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಆಧಾರ್ ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್. ಆಧಾರ್ ಕಾರ್ಡ್ ಅಂತೂ ಎಲ್ಲದಕ್ಕೂ ಬೇಕು. ಈಗ ಮನೆಯ ಸದಸ್ಯರ ಆಧಾರ್ ಕಾರ್ಡು, ಸಂಯೋಜಿತ ID, ವೋಟರ್ ID ಅಂತ ಕರೀತಲ್ಲ ಅದು, ಅದಾಗಿರ್ಬೋದು. ಮೇ ಬಿ ಬ್ಯಾಂಕ್ ಪಾಸ್ಬುಕ್ ಬೇಕು, ಆ್ಯಂಡ್ ಆದಾಯ ಮತ್ತು ಜಾತಿ ನಿವಾಸ ಪ್ರಮಾಣ ಪತ್ರ ಬೇಕಾಗುತ್ತೆ, ಹಾಗೂ ಕುಟುಂಬ ಸದಸ್ಯರ ಫೋಟೋ, ಮೊಬೈಲ್ ಸಂಖ್ಯೆ, ಬಾಡಿಗೆದಾರರಿಗೆ ಒಪ್ಪಂದ ಪತ್ರ ಕಡ್ಡಾಯವಾಗಿ ಬೇಕಾಗಿರುತ್ತದೆ ಇನ್ ಕೇಸ್ ಹಂಗಿದ್ರೆ ಅವರು ಬಾಡಿಗೆಲಿದ್ದರೆ. ಇನ್ನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದು ಹೇಗೆ, ಈಗ ಒಂದಷ್ಟು ಆಪ್ಷನ್ಸನ್ನು ಇಲ್ಲಿ ರೈಟ್ ಸೈಡಲ್ಲಿ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಒಂದು ವೆಬ್ಸೈಟ್ ಇದೆ, http://ahara.kr.nic.in ಅಂತ. ಆ ಒಂದು ವೆಬ್ಸೈಟ್ಗೆ ಹೋಗ್ಬೇಕು ಫಸ್ಟು. ಅಲ್ಲಿ ಈ ಸೇವೆಗಳು ಅಂತಕ್ಕಂಥ ಒಂದು ಆಪ್ಷನ್ ಬರುತ್ತೆ. ಫಸ್ಟ್ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಈ ರೇಷನ್ ಕಾರ್ಡ್ನಿಂದ ಹೊಸ ಪಡಿತರ ಚೀಟಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು. ಈ ರೇಷನ್ ಕಾರ್ಡ್ ಅಂತ ಬಿ ಪಿ ಎಲ್ ಚೀಟಿಗಾಗಿ ಆದ್ಯತೆಯ ಮನೆ, APLಗೆ ಆದ್ಯತೆ ಇಲ್ಲದ ಕುಟುಂಬದ ಮೂಲಕ ಆಯ್ಕೆ ಮಾಡಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬಿ ಪಿ ಎಲ್ ಚೀಟಿಗಾಗಿ ಆದ್ಯತೆಯ ಮನೆ, APLಗೆ ಆದ್ಯತೆ ಇಲ್ಲದ ಕುಟುಂಬದ ಮೂಲಕ ಆಯ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೊಸ ಅರ್ಜಿ ಸಲ್ಲಿಸಿರುವ ಕುರಿತು ಮಾಹಿತಿ ನೀಡಬೇಕು. ಜಿಲ್ಲೆ, ತಾಲೂಕು, ಸ್ವೀಕೃತಿ ಸಂಖ್ಯೆ ಆಯ್ಕೆಯನ್ನು ಮಾಡಿ ಹೊಸ ನೋಂದಣಿ ಅರ್ಜಿ ಭರ್ತಿ ಮಾಡಲು ಗೋ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಅಂದರೆ ಆನ್ಲೈನ್ ಪ್ರೊಸೀಜರ್ ಕೂತ್ಕೊಂಡು ಒಂದೊಂದೇ ಆಪ್ಷನ್ಸ್ನ ನಾವು ಅಲ್ಲಿ ಫಿಲ್ ಮಾಡ್ತಾ ಹೋದಾಗ ನಮಗೊಂದು ಐಡಿಯಾ ಸಿಗುತ್ತೆ ಪ್ರಾಕ್ಟಿಕಲ್ ಆಗಿ ಯಾವುದನ್ನು ಅಪ್ಡೇಟ್ ಮಾಡಬೇಕು, ಯಾವ್ದು ಸಬ್ಮಿಟ್ ಮಾಡಬೇಕು ಅಂತ. ಸೊ ನಂತರ BPL ಅಥವಾ APLಗಾಗಿ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ನಮಗೆ ಯಾವ್ದು ಬೇಕು, ಐ ಥಿಂಕ್ BPL ಹೋಲ್ಡರ್ಸು BPLಗೆ ಏನು ಮಾನದಂಡ ಇದೆ ಅದನ್ನು ನೋಡಿಕೊಂಡು BPL ಆಯ್ಕೆ ಮಾಡ್ಕೊಳ್ಬೇಕು. ಇನ್ನು APL ಬೇಕು ಅಂತಂದರೆ ಅವ್ರಿಗೆ ಏನು ಅರ್ಹತಾ ಮಾನದಂಡ ಇರುತ್ತೆ ಅದನ್ನು ನೋಡಿಕೊಂಡು ಅವ್ರು APLನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಪಡಿತರ ಚೀಟಿಗಾಗಿ ಸಲ್ಲಿಸಿದ ಎಲ್ಲ ದಾಖಲೆಗಳ ಪರಿಶೀಲನೆಯ ನಂತರ 15 ದಿನಗಳ ಒಳಗಾಗಿ ಹೊಸ ಪಡಿತರ ಚೀಟಿಗಳನ್ನು ನೀಡಲಾಗ್ತದೆ. ಸೊ 15 ಡೇಸಲ್ಲಿ ಹೊಸ ಒಂದು ಪಡಿತರ ಚೀಟಿ ಬರುತ್ತೆ.
ಈ ಸಂದರ್ಭದಲ್ಲಿ 100 ರು ಅಥವಾ ನಿಗದಿಪಡಿಸಿರುವ ಮೊತ್ತದ ಹಣವನ್ನು ನೀಡಬೇಕಾಗಿರುತ್ತೆ. ಸೊ ಗೌರ್ಮೆಂಟು ಒಂದು ಫೀಸ್ ಫಿಕ್ಸ್ ಮಾಡುತ್ತೆ, ಕೆಲವೊಬ್ಬರು ಅದಕ್ಕಿಂತ ಜಾಸ್ತಿ ಕಲೆಕ್ಟ್ ಮಾಡ್ತಾರೆ, ಹಂಗೆಲ್ಲ ಮಾಡೋ ಹಾಗಿಲ್ಲ. ಸೊ ಜನರುಗಳೇ ಸರಿಯಿಲ್ಲ ಅಂತ ಅನಿಸ್ಬಿಡುತ್ತೆ. ಅವ್ರು ಕೇಳದೇ ಇರಲಿ, ಅವ್ರು ಕೇಳಿದಷ್ಟು ಇವ್ರನ್ನೇ ಯಾವುದೇ ಪ್ರಶ್ನೆ ಮಾಡದೆ ಕೊಡ್ತಕ್ಕಂಥ ಜನರು ಕೂಡ ಇದ್ದಾರೆ, ತಮ್ಮ ಕೆಲಸ ಬೇಗ ಆಗಬೇಕು ಹಾಗೆ ಹೀಗೆ ಅಂತ. ಸೊ ತಾಳ್ಮೆ ಇದ್ದರೆ ಎಲ್ಲವೂ ಪರಿಪೂರ್ಣವಾಗಿ ಕೆಲಸ ಆಗೇ ಆಗುತ್ತೆ. ಸೊ ಎಲ್ಲವನ್ನ ತುಂಬ ಹರಿಯಪ್ ಮಾಡ್ತಾ ಹೋದರೆ ಕೆಲವೊಂದು ದಾಖಲೆಗಳು ತಪ್ಪಾಗ್ಬಿಡುತ್ತೆ ಸಮ್ಟೈಮ್ಸು, ಐ ಥಿಂಕ್ ನಮ್ಮ ಆತುರಗಳಿಂದಾಗಿ. ಹಾಗಾಗಿ ತಾಳ್ಮೆ ಇದ್ದಷ್ಟು ಕೆಲಸಗಳು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಐ ಥಿಂಕ್ ಯಾರಿಗೆಲ್ಲ ಈ BPL ಕಾರ್ಡ್ ಬಗ್ಗೆ ಮಾಹಿತಿ ಇಲ್ಲ ಅಂತ ಅನಿಸುತ್ತೋ ಅವ್ರಿಗೆ ಈ ಒಂದು ವಿಡಿಯೋ ಮಾಹಿತಿಯನ್ನು ರವಾನೆ ಮಾಡ್ಬೋದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋ ಮುಖಾಂತರವಾಗಿ ಸೊ ಈ BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಯಾರು ಅರ್ಹನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಸೊ ಬೇರೆ ರೀತಿಯ ಮಾಹಿತಿಯನ್ನು ಕೂಡ ಕೊಡೋ ಪ್ರಯತ್ನ ಆಗುತ್ತೆ. ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ.